ಮುಖ ಮಾಡ್ಕೊಂಡು ನಾನೇನೇನು ಹೇಳಿದೆ ಫ್ರೆಂಡ್ಸ್, ಹೇಳ್ಬಾರ್ದು ಅಂಥದ್ದು ನಾನೇನು ಹೇಳಿಲ್ಲಪ್ಪ. ನಾವು ಹೋಟ್ಲಿಗೆ ಹೋದ್ರೆ ಅಡುಗೆ ಬೆಟ್ಟ ಅಳ್ತಾನೆ ಅಂತ. ಯಾಕೆ ಅಳ್ತಾನೆ? ಅದಾದಮೇಲೆ ಇನ್ನು ಎಲ್ಲರೂ ನೋಡಿಲ್ಲಪ್ಪ, ಇಷ್ಟಿಷ್ಟೇ ಹುಟ್ಟದಲ್ಲ ದೋಸೆ, ದೂರೂ ಚೆನ್ನಾಗಿರ್ತಿರಲಿಲ್ಲ. ಈ ಥರ ಇದು ಯಾವ ಹಣ್ಣು ಫ್ರೆಂಡ್ಸ್ ಇದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವಾಗ ನಾನು ಕುಕ್ಕು ಎಲ್ಲ ಹೊರಟಿದ್ದೀವಿ, ಯಾರೋ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಆದರೆ ಹಾಗೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ನಾವು ಅವ್ರ ಮನೆಗೆ ಹೋಗೋದು, ಅಲ್ಲಿ ಯಾರನ್ನ ನಾವು ತೋರಿಸೋದಿಲ್ಲ, ನಾವು ಹೋಗಿದ್ದು ಬಂದಿದ್ದು ಅಲ್ಲೇನಾದರೂ ಸಮಥಿಂಗ್ ಏನಾದರೂ ಇರುತ್ತಲ್ಲ, ತಿನ್ನೋದು ಉಣ್ಣೋದು ಇದೇ ಇರುತ್ತೆ ಆ್ಯಸ್ ಯೂಶುವಲ್. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡಿ, ನನ್ನ ಒಂದು ಬ್ಯಾಗ್ ರೆಡಿ ಆಗಿದೆ. ಚೆನ್ನಾಗಿತ್ತಲ್ಲ ಬ್ಯಾಗ್? ಹಾಂ, ಓಕೆನಾ. ಈ ಒಂದು ಬ್ಯಾಗ್ನ ಇತ್ತಾಗಲೂ ಹಾಕೊಂಡ್ಬಿಟ್ಟು ನೋಡಿ, ಕುಕ್ಕು ಡ್ರೆಸ್ ಇದು ಹಾಕೊಂಡ್ಬಿಟ್ಟಿದ್ದಾಳೆ ಕುಕ್ಕು ಮರಿ. ಕುಕ್ಕುದು ಈ ಡ್ರೆಸ್ಸು ಎಷ್ಟೊಂದು ಜನ, ಸುಮಾರು ಜನ ಲಿಂಕ್ ಕೇಳಿದ್ರಿ. ಈ ಒಂದು ವ್ಲಾಗಲ್ಲಿ ನಾನು ಈ ಒಂದು ಲಿಂಕ್ ಹಾಕ್ತೀನಿ, ಬೇಕಂತ ಚೆಕ್ಔಟ್ ಮಾಡಿ. ಹಾಗೆ ಇಲ್ಲಿ ವಿಡಿಯೋ ರನ್ನಿಂಗಲ್ಲಿ ಈ ವಿಡಿಯೋದು ಟೈಟಲ್ ಹಾಕಿರ್ತೀವಲ್ಲ, ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಎಷ್ಟೊಂದು ಚೆನ್ನಾಗಿರೋಂಥ ಇದು ಡ್ರೆಸ್ಗಳು, ಕೊಟ್ಟಿರ್ತೀವಿ, ಲಿಪ್ಸ್ಟಿಕ್, ಪ್ರಾಡಕ್ಟ್ಸ್, ಇಯರಿಂಗ್ಸ್ ಇಷ್ಟಾರ ಬೈ ಮಾಡಿ ಚೆಕ್ ಮಾಡಿ ಒಂದ್ಸಲ. ಒಮ್ಮೆ ಚೆಕ್ ಮಾಡಿದ್ರೆ ನಿಮಗೆ ಲೀಸ್ಟ್ ಬರುತ್ತೆ. ಆ ಲೀಸ್ಟಲ್ಲಿ ನೀವು ಯಾವ್ದು ಬೇಕೋ ಡೈರೆಕ್ಟಾಗಿ ನಿಮ್ಮನ್ನ ಒಂದು ಆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅವಾಗ ನೀವು ಬೈ ಮಾಡಿದ್ರೆ ಸೀದಾ ನಿಮ್ಮ ಅಡ್ರೆಸ್ಸಿಗೆ ಬಂದು ಮನೆಗೆ ಬರುತ್ತೆ. ಓಕೆನಾ, ಬೇಕು ಅಂದರೆ ಬೈ ಮಾಡಿ. ಹಾಗೆ ಇದ್ರದ್ದು ಕೂಡ ಲಿಂಕ್ನ ನಾವು ಕೊಟ್ಟಿರ್ತೀವಿ. ಓಕೆನಾ. ಇದು ಕೂಡ ಮೀಶೋದಲ್ಲಿ ತೊಗೊಂಡಿದ್ದು, ಐ ಥಿಂಕ್ ಇದು ಕೂಡ ಮೀಶೋದಲ್ಲಿ ತೊಗೊಂಡಿದ್ದು. ತುಂಬ ವರ್ಷ ಆಯಿತು, ಒಂದು 2 ಆನ್ಲೈನಲ್ಲೇ ತೊಗೊಂಡಿದ್ದು. 3 ವರ್ಷ ಆಯಿತು ಅನಿಸುತ್ತೆ. ಇದ್ರದ್ದು ಕೂಡ ಲಿಂಕ್ ಸಿಕ್ಕರೆ ಹುಡುಕಿ ಹಾಕ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಏನೇ ತಿಂತೀವಿ ಉಣ್ತೀವಿ ಎಲ್ಲ ನೋಡೋಣ. ಕೂಕು ಕೇಳ್ತಾಳೆ, ಇದು ಯಾವ ಮರ ಅಂತ ನೀವೇ ಹೇಳಿ. ಹಣ್ಣು ಎಷ್ಟು ಚೆನ್ನಾಗಿ ಗೊತ್ತಾ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ, ತುಂಬ ಸ್ವೀಟ್. ಇದು ಹಣ್ಣು ಬಿದ್ದಿದೆ ನೋಡುವ. ಇಲ್ಲಿ ಅವ್ರು ಕೇಳಿ ಕಿತ್ಕೊಡ್ತಾರೆ ಯಾರಾದರೂ. ಈ ಕೊಡು ಬರೀ ಬೀಳುತ್ತೆ, ಕೊಡು ಬಂಗಿ. ಈ ಥರ ಇದು ಯಾವ ಹಣ್ಣು ಫ್ರೆಂಡ್ಸ್ ಇದು? ಸಿಕ್ತಾ? ಫ್ರೆಶ್ ಆಗಿರೋ ಸಿಕ್ತಾ? ಇದು ಅದು ಚೆರಿ ಹಣ್ಣು ಥರ ಇದೆ. ಬಟ್ ಚೆರಿ ಅಕ್ಸೆ ಹಣ್ಣು ಅಂತಾರೆ, ಏನೋ ಅಂತಾರೆ, ಏನೋ ಗೊತ್ತೇ ಕಮೆಂಟ್ ಮಾಡಿ ಗೈಸ್. ಗಸಗಸೆ ಹಣ್ಣು ಅಂತಾನೆ ಅದು ಅಂತಾರೆ. ಇವತ್ತು ನಾನು ಕುಕ್ಕು ಎಲ್ಗೋ ಬಂದ್ವಿ, ಇನ್ನೆಲ್ಗೋ ಬಂದು ಇಲ್ಲಿ ಊಟ ಕೂತ್ಕೊಂಡ್ವಿ, ಮತ್ತು ಇನ್ನೆಲ್ಗೋ ಹೋದ್ವಿ. ಆ ಥರ ಆಗೋಯ್ತು. ಇಲ್ಲಿ ಕುಕ್ಕು ಕೂಡ ಇವತ್ತು ದೋಸೆ ತಗೊಂಡು, ತುಂಬ ಚೆನ್ನಾಗಿತ್ತು ದೋಸೆ ಮಾತ್ರ. ಯಾರೋ ತಿನ್ನೋದು ನೋಡಿ ಇಷ್ಟಪಟ್ಟು ತಗೊಂಡು ದೋಸೆ ನೋಡಿ ಎಷ್ಟು ದೊಡ್ಡೋದಿದೆ. ದೋಸೆ ದೊಡ್ಡ ದೋಸೆ ನೋಡಿ ತಿನ್ನಕ್ಕೆ ಬಂದಿದ್ದ ನಾನು. ಮಾಡಿಲ್ಲ, ತುಂಬ ಏನಪ್ಪಂತಂದರೆ ಈ ಒಳ್ಳೆ ಊಟ, ಅಡುಗೆ, ತಿಂಡಿ ಯಾವುದು ಸಿಗ್ತಾರಿಲ್ಲ ಅಲ್ವಾ? ಹೌದು, ನೀ ಹೇಳ್ತೀಯಾ? ಹೌದು, ಕರೆಕ್ಟ್. ಮುಂಚೆಲ್ಲ ವೆರೈಟಿ ಅಡುಗೆ ಮಾಡೋದು, ಇವೆಲ್ಲ ಒಂದೇ ಥರ ಅಡುಗೆ ಮಾಡ್ತಾರೆ. ಇವಾಗ ಸ್ವಲ್ಪ ಕಮ್ಮಿ ಆಯ್ತಲ್ಲ. ನಮ್ಮ ಫೈಸ್ ಕಪ್ಪು ಕಾಳು
ಅಲ್ಲಿ ನೀನು ಹಿಂದೆ ಫೋಕಸ್ ಜಾಸ್ತಿ ಇದೆ ಲೈಟು. ಫ್ರೆಂಡ್ಸ್ ನಂದು ಔಟ್ಫಿಟ್ ತೋರಿಸ್ತೀನಿ. ಒಂದು ಸ್ವಲ್ಪ ಇದು ಕಾಂಬಿನೇಷನ್ ಬೇರೆ ಬೇರೆ ಐತೆ ಔಟ್ಫಿಟಿನ. ಚೆನ್ನಾಗಲ್ಲ. ನನಗೆ ಮಿನರಲ್ ಕಾಫಿ ಬೇಕು. ಕಾಫಿ ಚೆನ್ನಾಗಿ. ನಾವು ಸ್ಟಾರ್ಟಿಂಗ್ ಬಂದು ಕಾಫಿ ಕುಡಿಯೋಕ್ಕಂತ ಬಂದಿದ್ದು. ಕಾಫಿ ಕುಡಿದ್ವಿ ಆಲ್ರೆಡಿ. ಮತ್ತೆ ಯಾಕೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ದೋಸೆ ತಿಂದಿರೋಣ. ದೋಸೆ ಎಷ್ಟು ಚೆನ್ನಾಗಿ ಗೊತ್ತಾ, ಇಷ್ಟು ಉದ್ದ ಇದೆ ದೋಸೆ. ನಾನು ಅದಾದ ಒಂದು ಮೂವಿ ನೋಡಿದ್ದೆ, ಉದ್ದ ದೋಸೆ. ಅದಾದಮೇಲೆ ಇನ್ನು ಎಲ್ಲೆಲ್ಲೂ ನೋಡಿಲ್ಲಪ್ಪ, ಇಷ್ಟಿಷ್ಟೇ ಉದ್ದದಲ್ಲ ದೋಸೆ. ದೂರನೂ ಚೆನ್ನಾಗಿರ್ತಿರಲಿಲ್ಲ. ಅಯ್ಯೋ ಇದೇನು ದೋಸೆ ಮಸಾಲೆ ಚೆನ್ನಾಗಿ. ಈ ಹೋಟೆಲ್ ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತೆ. ಪ್ಲೇಟ್ ಬಿಟ್ಟು ಆಚೆ ಈಚೆ ಬಂದೈತೆ ದೋಸೆ. ಹಂಗಾಗಿ ಮತ್ತು ಚೆನ್ನಾಗಿ ರೋಸ್ಟ್ ಮಾಡಿದ್ರು. ಚೆನ್ನಾಗಿತ್ತು. ಬೇರೆ ತಿನ್ನೋ ನೋಡಿದ್ವಿ. ಹಂಗಾಗಿ ಇವಾಗ ನಾನು ಮತ್ತೆ ದೋಸೆ ತೊಗೊಂಡೆ. ಕುಕ್ಕು ಕೊಡಿಸ್ದೆ. ಕುಕ್ಕು ಬೇಡ ಅಂದರೆ ಮತ್ತೆ ಟೈಮ್ ಐತೆ ತಿನ್ನು ಅಂದೆ. ತಿಂತಲ್ಲ ಅವಳಿಗೆ ಅರ್ಜೆಂಟ್ ಬೇಗ ಬೇಗ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ಬೇಡ ಅಂತ ಲೇಟ್ ಮಾಡಿದ್ರೆ ಬರೀ ಇಷ್ಟೊಂದು ಆಗಲ್ಲ. ಇನ್ನೊಂದು ಲೋಟ ಕಾಫಿ ತಿನ್ನೋಣ. ಹೀಗೆ ರೀಲ್ ಮಾಡಕ್ಕೆ ಬೇಡ. ಅಂದರೆ ಹೇಳಿ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ದೋಸೆನ ಹಿಂಗೆ ತಿನ್ನೋದು. ನಿಮ್ರಲ್ಲಿ ಹೆಂಗೆ ತಿಂತೀರಾ ಕಾಮೆಂಟ್ ಮಾಡಿ. ನಮ್ಮೂರಲ್ಲಿ ದೋಸೆನ ಚಟ್ನಿಲಿ ಎತ್ಕೊಂಡು ಈ ಥರ ಇಲ್ಲಿ ಬಾಯಿನ ತಿಂತೀವಿ. ಬಾಯಿಂದ ತಿಂತೀವಿ. ನೀವು ಹಿಂಗೆ ತಿಂತೀರಾ ಕಾಮೆಂಟ್ ಮಾಡಿ. ಗೈಸ್ ಒಂದು ಜೋಕ್ ಇದೆ. ಏನಂದ್ರೆ ನಾವು ಹೋಟ್ಲಿಗೆ ಹೋದ್ರೆ ಅಡುಗೆ ಭಟ್ಟ ಅಳ್ತಾನೆ ಅಂತ. ಯಾಕೆ ಅಳ್ತಾನೆ? ಒಂದು ಇಡ್ಲಿಗೆ ಒಂದು ಬಕೆಟ್ ಸಾರು ಚಟ್ನಿಗೆ ಅದಕ್ಕೆ ಅಳ್ತಾನೆ. ಯಾಕೆ ಹಿಂಗೆ ಹೇಳ್ತಾಳೆ ಅಂದರೆ, ನನಗೆ ಚಟ್ನಿ ಕಮ್ಮಿ ಗೊತ್ತಿಲ್ಲ. ಪ್ರತಿ ಸಲ ಅಷ್ಟೇ ಚಟ್ನಿ ಕಮ್ಮಿ ಬರುತ್ತೆ. ತೊಗೊಂಡು ನೋಡಿ ಸೂಪರಲ್ಲಿ ಎತ್ಕೊಂಡು ತಿಂತಾ ಯಾವಾಗ ಹಾಕ್ಸ್ಕೊಂಬರೋದು ಅಂತ. ಮತ್ತೆ ಅಲ್ಲಿ ಹೋಗಿ ಹಾಕ್ಸ್ಕೊಂಬರೋದು ಇನ್ನೇನು. ಇಲ್ಲೇ ಲಾಸ್ಟ್ ಎರಡೆರಡು ಸುತ್ತಿಗೆ ಒಂದು ಅರ್ಧದವರೆಗೂ ಖಾಲಿ ಆಗಿದ್ದರೆ ಇವಾಗ ಹಾಕ್ಸ್ಕೊಂಬರ್ಬೋದಾಯ್ತು. ಇನ್ನು ಎರಡೆರಡು ಸುತ್ತಿತ್ತು. ಅದಕ್ಕೆ ಇನ್ನೇನು ಹಾಕ್ಸ್ಕೊಂಬರೋದು ಹೋಗಿ. ಸಾರು ಇಷ್ಟ ಆಗಲ್ಲ. ಸಾರಂದ್ರೆ ಇಷ್ಟನೇ ಆಗಲ್ಲ. ನಮ್ಗೆ ಚಟ್ನಿ ಆಗಬೇಕು. ಮನೇಲಂತೂ ನಾವು ಕೂಗು ಕಾಲದಲ್ಲಿ ನಾವು ದೋಸೆ ಮಾಡಲ್ಲ, ಇಡ್ಲಿ ಮಾಡಲ್ಲ. ಒಂದರ ತಾಂತಾನೆ ಎರಡು ಕಾಫಿ ಹಂಗಿಲ್ಲ. ಒಂದು ಕಡೆ ಒಂದು ಕಡೆ ಎಲ್ಲ ಸೈಡ್ ಮಾಡಿಬಿಟ್ರೆ ನಾನು ಏನಿಲ್ಲ. ಬೇಡವಂತೆ ಕಾಫಿ ಬೇಡವಾ? ಹಂಗೆ ಬೇಕು. ಇಬ್ಬರು ಒಂದು ಗಂಟೆ ಕಾಫಿ ಬೇಕು. ಅದು 20 ರೂಪಾಯಿ ಒಂದು. ಪರವಾಗಿಲ್ಲ. ಇದು ತುಂಬ ಕೊಡ್ತಾರೆ. ಇದು ತುಂಬ ಇರುತ್ತೆ, ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ ಕಾಫಿ. ಏನಾಶ ಎಷ್ಟು ಕೈಯೆಲ್ಲ ಬೆಳೆದಿದೆ ನೋಡಿ. ಕೈಯೆಲ್ಲ ಮೈಯೆಲ್ಲ ಬೆಳೆದೋಗಿದೆ. ಯಾಕಂದರೆ ಒಂದು ಸೀಕ್ರೆಟ್ ಇದೆ. ಸಣ್ಣಾಗೋದಕ್ಕೆ ಒಂದು ಸೀಕ್ರೆಟು, ಬೆಳ್ಳಗಾಗೋದಕ್ಕೆ ಇನ್ನೊಂದು ಸೀಕ್ರೆಟು. ಒಟ್ಟು 2 ಸೀಕ್ರೆಟ್ನ ನಾನು ಮನೇಲಿ ಡೈಲಿ ಮೇಂಟೈನ್ ಹಾಗಾಗಿ ಅದು ಸಣ್ಣಗೆ ಬೆಳ್ಳಗೆ ಹಾಗೆ.
ಹಾಯ್ ಇದು ಯಾವ ಪ್ಲೇಸ್ ಹೇಳಿ, ಎಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ್ತಾ ಇದೀವಿ ಗೊತ್ತಾ, ವಿಡಿಯೋ ಇಲ್ಲಿ ಬ್ಯಾಟಿಗೆ ಇನ್ನು ಲೈಟಾಗಿ ಹಚ್ಚಿದ್ಯಾ, ಮುಂಚೆನೇ ಲೈಟಾಗಿ ಹಚ್ಚಿರ್ತಾಳೆ. ಅದು ಹೆಂಗೆ ಹಚ್ಚೋದ ಗಿಫ್ಟಿಗೆ ಹೆಂಗೆ ಹಚ್ತಾಳೆ ಗೊತ್ತಾ, ಟ್ಯಾಪ್ ಮಾಡ್ಕೊತಾಳೆ ಗಿಫ್ಟ್ ಪೌಡ್ರ ಕಣಾಗಿ ಹಂಗೆ ನೀಟಾಗಿ ಅಪ್ಲೈ ಮಾಡೋದು. ನಾವು ಅಷ್ಟು ಬೆಳಗ್ಗೆ ಟ್ಯಾಪ್ ಮಾಡಿದ್ದು ಅದು ಲೈಟ್ ಒಂದು ಗಂಟೆ ನನಗೆ ಮೊಬೈಲ್ ಹಿಂಗೆ ಇಟ್ಟು ಇವಳಿಗೆ ಕೂತ್ಕೊಳ್ತಾಳೆ. ಒಂದು ಗಂಟೆ ಹಿಂಗೆ ಹಿಡ್ಕೊಂಡಿರೋದು ಅವಳಿಗೆ ಅದಷ್ಟು ನಾನು ಸುಮ್ಮನೆ ಹಿಂಗೆ ಹಾಕ್ಬಿಟ್ರೆ ನಂದು ಬ್ಲಾಕ್ ಫುಲ್ಲು 2 ಗಂಟೆ ಆಗುತ್ತೆ. ಎಲ್ಲ ಪೋಸ್ ಕೊಡೋದು ಬೇಗ ಗಂಟೆ 1 ಗಂಟೆ ಆಗುತ್ತೆ. ನೋಡಿದೆ ಸ್ವಲ್ಪ ಉಳ್ಳುತ್ತಿದ್ದಾರೆ, ಅಲ್ಲೇ ಸ್ವಲ್ಪ ಉಳ್ಳುತ್ತಿದ್ದಾರೆ ನೋಡ್ಕೊಂಡು ಬನ್ನಿ. ಆಮೇಲೆ ನಿಮ್ಮ ನಂಬರ್ ತೆಗೆದು
ಕುಕ್ಕು ತಿಂದ ಐಸ್ ಕ್ರೀಮು ಚೆನ್ನಾಗಿದೆ ಐಸ್ ಕ್ರೀಮು ಚೆನ್ನಾಗಿದೆ. ನಾವು ಕೋಲ್ಡ್ ಕ್ರೀಮು ಅದು ಐಸ್ ಕ್ರೀಮ್ ತಿಂದ ಅಂದ್ರೆ ಕೋಲ್ಡ್ ವಾಟರ್ ಕುಡ್ದಿದ್ದ ಇಲ್ಲಿ ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ ಇವಾಗ ಇಲ್ಲಿ ಬಂದು ಏನು ಗೊತ್ತಾ ಕಡಲೆಕಾಯಿ ಇದೆ ಹಾಗೆ ಅಳಸೆ ಈ ಕವರಲ್ಲಿ ಜಿಲೇಬಿ ಲಾಡು ರವೆ ಉಂಡೆ ಲಾಡು ಸಖತ್ತಾಗಿತ್ತು ದೇವ್ರದ್ದು ಪ್ರಸಾದ ಅಲ್ಲ. ಅನ್ನ ಸಾರು ಚೆನ್ನಾಗಿತ್ತು ಮತ್ತು ಅನ್ನಕ್ಕೆ ಚಟ್ನಿ ಹಾಕಿದ್ರು ಕಾಯಿ ಚಟ್ನಿ ಇದು ಸಖತ್ತಾಗಿತ್ತು. ಆದಮೇಲೆ ಸಾರು ಸುರಿದು ಬಿಟ್ರು ತಂದೆಲ್ಲ ಅದು ಅನ್ನ ಅಕ್ಕಿನೂ ಅದು ಸರಿ ಅನ್ನನೂ ಮತ್ತು ಇದು ಕಾಯಿ ಚಟ್ನಿ ಇತ್ತಲ್ಲ ಅದು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು. ನಾನು ಅದ್ರಾಗೆ ಖಾಲಿ ಮಾಡಿಬಿಡೋದು ಅಂದ್ಕೊಂಡೆ ಬೇಗ ಸಾರು ಹಾಕ್ಬಿಟ್ಟು ಸಾರು ಎಷ್ಟು ಬಿಸಿ ಬಿಸಿ ಸಾರು ಸಖತ್ತಾಗಿತ್ತು ಸಖತ್ತಾಗಿತ್ತು ಸಾರು ಬಿಸಿ ಜಾಸ್ತಿ ಇತ್ತು. ಸೋರೆಕಾಯಿ ಪಲ್ಯ ಸೋರೆಕಾಯಿ ಸಾರು ಪಲ್ಯ ಮಾಡೋದು ಅವ್ರು ಸಾರು ಮಾಡೋದು ಮೂಲತ್ತಿನ ಹೊಸಪ್ಪ ಫ್ರೆಂಡ್ಸ್ ಇವಾಗ ತಾನೇ ಬಂದ್ವಿ ಮನೆಗೆ. ಎಷ್ಟೊತ್ತಾಗಿದೆ ಗೊತ್ತಾ, ಬೆಳಕಿದ್ದಂಗೆ ಮನೆಗೆ ಬಂದು ಸೇರ್ಕೊಂಡ್ವಿ. ಬಟ್ ಆದರೆ ನೈಟ್ ಹೊತ್ತು ಎಲ್ಲೂ ಹೋಗೋದಿಲ್ಲಪ್ಪ. ಅಂದರೆ ನೈಟ್ ಹೊತ್ತು ಅಂತ ಏನಿಲ್ಲ, ಬೆಳಕಿದ್ದಂಗೆ ಬಂದ್ವಿ. ಯಾರನ್ನೋ ಫ್ರೆಂಡ್ನ ನೋಡಬೇಕಾಗಿತ್ತು, ಹೋಗಿದ್ವಲ್ಲ ಮಾತಾಡ್ಸ್ಕೊಂಬಂದು ಇವಾಗ ತಾನೆ. ಕುಕ್ಕು ನೋಡಿ ಹೆಂಗೆ ಪಚ್ಚಳೈತಿ ಅಂತಾನ, ಕುಕ್ಕು ನಾಯಿ ಮೈ ಮೇಲೆಲ್ಲ ನೀರು ಹಾಕೋ ಪಚ್ಚಳೈತಿ. ಕುಕ್ಕು ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಟೆನ್ಷನ್ ತೊಗೊಂಡ್ಬಿಡ್ತಾಳೆ ಫ್ರೆಂಡ್ಸ್. ಈಗೀಗ ಮಾತಾಡ್ತಾ ಟೆನ್ಷನ್ ಬಂದ್ಬಿಡ್ತಾಳೆ. ಟೆನ್ಷನ್ ಅಂತ ಹೆಂಗೆ ಟೆನ್ಷನ್ ಮಾಡ್ಕೊತಾಳೆ ಗೊತ್ತಾ, ಅನ್ನೋದು ಕೂತ್ಬಿಟ್ಟವಳೆ. ಈಗ ನಾನು ಏನು ಮಾತಾಡಲ್ಲ ನನ್ನ ಮಗಳು, ಹಾಗೆ ಹೀಗೆ ಎತ್ತಿದ್ದೆ ಈಗ ಹಂಗಂದ್ರೆ ನಗ್ತಾವಳೆ. ಮಕ ತೊಳ್ಕೊಂಡ್ರೆ ಉಟ್ಟು ನೋಡಿ, ಮಕ ತೊಳ್ಕೊಂಡು ಬಟ್ಟೆ ಎಲ್ಲ ನೆನಾಕೊಂಡು ಹಂಗೆ ಒದ್ದೆ ಬಟ್ಟ ಬೇಕಂತ ನೆನೆಸ್ಕೊಂಡ್ರೆ ಒಂಥರ ಹಾಯ್ ಅನ್ಸುತ್ತೆ. ಹಾಗೆ ಜರ್ನಿ ಮಾಡಿರ್ತೀವಲ್ಲ ಈಗ ಚೆನ್ನಾಗಿ ಮಾತಾಡ್ತಾಳೆ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬಂದಳೆನೆ ಸ್ವಲ್ಪ ಮೈ ತೊಳ್ಕೊಂಡೆ. ಆಮೇಲೆ ಹಾಗೆಯೇ ಮುಖ ಎಲ್ಲ ವಾಶ್ ಮಾಡಿಕೊಂಡೆ, ಮೈ ನೀರು ಹಾಕ್ಕೊಂಡಿದ್ದೆ ಅಷ್ಟೇ. ವಾಶ್ ಎಲ್ಲ ಬಿಡಿಸ್ಬಿಡ್ಸಿರ್ತಾಳೆ ಅಂತ ನಗ್ತಾಳಲ್ಲಿ ಮುಚ್ಚಿಕೊಂಡು ಮುಖ ಮಾಡ್ಕೊಂಡು. ನಾನೇನೇನು ಹೇಳಿದೆ ಫ್ರೆಂಡ್ಸ್, ಹೇಳ್ಬಾರ್ದು ಅಂಥದ್ದು ನಾನೇನು ಹೇಳಿಲ್ಲಪ್ಪ, ಕಾಮನ್ನಾಗಿ ಮಾತಾಡಿದೆ. ನೀವೇನೇನೋ ಕಲ್ಪನೆ ಮಾಡ್ಕೊತೀರ ಫ್ರೆಂಡ್ಸ್, ನೀವು ಹಂಗೆಲ್ಲ ಮಾಡ್ಕೊಳ್ಳಲ್ಲ. ನನ್ನ ಒಂದು ಆಡಿಯನ್ಸ್ ಅಥವಾ ನನ್ನ ಒಂದು ವ್ಯೂವರ್ಸ್ ಅದೆಲ್ಲ ಕಲ್ಪನೆ ಮಾಡ್ಕೊಳ್ಳೋದಿಲ್ಲ. ಅವ್ರು ತುಂಬ ಒಳ್ಳೆಯವ್ರು ಗೊತ್ತಾ, ಎಷ್ಟು ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಆಗ್ತಾರೆ ಗೊತ್ತಾ ನನ್ನ ವೀಡಿಯೋಸ್ ಎಲ್ಲ ನೋಡಿ ಅಲ್ವಾ ಫ್ರೆಂಡ್ಸ್. ಬಟ್ಟೆ ಎಷ್ಟು ಚೆಂದ ಕಾಣ್ತಾ ಇದೆಯಲ್ಲ. ಇಲ್ಲಿ ಮನೆಗೆ ಬಂದು ಪೂಜೆ ಮಾಡಿ ಬಟ್ಟೆ ಇಕ್ಕೊಂಡೆ, ಹಂಗೆ ಮೇಕಪ್ ಮಾಡೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮೇಕಪ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದೆ. ಬನ್ನಿ ನಾನು ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಹೆಂಗೆ ನಗ್ತಾಳೆ, ನನ್ನ ಮಾತು ಕೇಳಿದ್ರೆ ಸಾಕು ಪಕ್ಕ ನಗ್ತಾಳೆ. ನೀವು ಎಷ್ಟು ನಗ್ತೀರೋ ಗೊತ್ತಿಲ್ಲ ನನಗೆ. ಇಲ್ಲಿ ಬಾಳೆಹಣ್ಣು ತೊಗೊಂಬಂದೆ, ತುಂಬ ದಿನ ಆಯ್ತು ಬಾಳೆಹಣ್ಣು ತಿಂದು. ಹಾಗಾಗಿ ಬಾಳೆಹಣ್ಣು ತಿಂದರೆ ಏನು ಗೊತ್ತಾ, ಸ್ವಲ್ಪ 1 2 ಎಲ್ಲ ಒಳ್ಳೇದಾಗುತ್ತೆ ಅಂತ ಹಾಲು ತೊಗೊಂಬಂದೆ. ಶುಭಮ್ ಹಾಲು ಇವಳಿಗೆ ಹೇಳಿದೆ, ಹಾಲು ತೊಗೊಂಬಂದು ಶುಭಮ್ ಹಾಲು ತಂದಳೆ. ಅದು ಕೆನೆ ಹಿಂಗೆ ತೆಗಿತಾರಲ್ಲ, ಇದು ಕೆನೆ ತೆಗೆದು ಬೆಣ್ಣೆ ಮಾಡ್ತಾರಲ್ಲ, ಅವರಿಗೆ ಉಪಯೋಗ ಆಗೋವಂಥದ್ದು. ಏನಪ್ಪ ಅಂತಂದರೆ ಈ ಒಂದು ಶುಭಮ್ ಹಾಲು ನಾರ್ಮಲಾಗೆ ಕುಡಿಯೋಂಥವ್ರು ಹಾಲು ಕಾಫಿ ಆ ಥರ ಕುಡಿಯೋಂಥವ್ರಿಗೆ ಗ್ರೀನ್ ಕಲರ್ ಇಲ್ಲ ಬ್ಲೂ ಕಲರ್ ಇರುತ್ತಲ್ಲ, ಹಾಲು ಚೆನ್ನಾಗೆ. ಮನೇಲಿ ಏನು ಅಡುಗೆ ಮಾಡಿಲ್ಲ, ಹೊರಗಡೆ ತಿಂದಿದ್ದೆ ಫ್ರೆಂಡ್ಸ್. ಈಗ ದೋಸೆ ಸಖತ್ತಾಗಿತ್ತು. ದೋಸೆ ಹೆಂಗಿದ್ದು ಗೊತ್ತಾ, ನಾನು ಲೈಫಲ್ಲೇ ಇದು ನಾನು ಸಣ್ಣವಳಿದ್ದಾಗ ನೋಡಿದ್ದು, ಯಾವುದು 2000ನೇ ಇಸ್ವಿಯಲ್ಲಿ ನೋಡಿದ್ದು ನಾನು. ಆ ಥರ ಒಂದು ಲಾಂಗು ಹೇಳ್ತಾರೆ ದೋಸೆ, ತುಂಬ ಚೆನ್ನಾಗಿತ್ತು. ಅದನ್ನು ಯಾರೋ ತಿಂತಾಯಿದ್ರು, ಅದನ್ನು ನೋಡಿ ನನಗೆ ದೋಸೆ ತಿನ್ನೋಣ ಅಂದೆ. ಅವಳು ಬೇಗ ತಿನ್ನೋದು, ಅದಕ್ಕೆ ನಂಗೆ ಬೇಡಪ್ಪ, ನಂಗೆ ಹೊಟ್ಟೆ ಅಷ್ಟಲ್ಲ ಹಂಗೆ ಅಂದ್ಲು. ಇನ್ನೂ ಅರ್ಧ ಗಂಟೆ ಐತೆ ತಿನ್ನೇ, ಚೆನ್ನಾಗಿರುತ್ತೆ ದೋಸೆ ನೋಡು, ಅವ್ರು ತಿಂತಾ ಇದ್ದಾರೆ ಎಷ್ಟು ಚೆನ್ನಾಗೈತೆ ಅಂತಂದೆ. ಹೌದಾ ಅಂತಂದು ನಾನೇನಿಲ್ಲ ಇವಾಗ ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಅವಳು ಏನು ಹೇಳ್ತಾಳೆ ಅದಕ್ಕೆ ಒಂದೇ ಸಲ ಸುಮ್ಮನೆ ಆಗ್ಬಿಡ್ತೀನಿ. ಬಲವಂತ ಮಾಡಿದ್ರೆ ಏನು ಮಾಡ್ತಾ ಗೊತ್ತಾ,
ನನಗೆ ಬೈತಾಳೆ, ಎಷ್ಟು ಬೈತಾ ಮಾಡ್ತೀಯ ಹಂಗೆ ಹಿಂಗೆ, ನನಗೆ ಅನ್ನ ಇಡ್ಬೇಕಾದ್ರೂ ಕೂಡ ಅಷ್ಟೇ, ಅನ್ನಕ್ಕೆ ನೀನು ನಿಂದ ಹೊಟ್ಟೆ ನಂದು ಹೊಟ್ಟೆ ಅಂತ ಹಂಗೆಲ್ಲ ಮಾತಾಡ್ತಿರ್ತಾಳೆ. ಅದಕ್ಕೆ ನಾನು ಜಾಸ್ತಿ ಏನು ಹೇಳೋಕ್ಕಲ್ಲ, ಫೋರ್ಸ್ ಮಾಡಿ ಅವರಿಗೆ ಬಿಟ್ಟಾಗ ಅವರಾಗ ಅವರೇ ಅವತ್ತೇ ದಾರಿಗೆ ಬರ್ತಾರೆ. ಯಾರಿಗೆ ಆಗಲಿ ಏನು ಹೇಳೋಕ್ಕೆ ಹೋಗ್ಬಾರ್ದು. ನಾನು ಒಂದು ಪಾಠ ಕಲ್ತ್ಬಿಟ್ಟಿದ್ದೀನಿ, ಅದರಲ್ಲೂ ನನ್ನ ಮಗಳು ಜಾಸ್ತಿ ಪಾಠ ಕಲಿಸ್ಬಿಟ್ಟವಳು ಅದ್ರಿಗೆ. ಹಂಗಾಗಿ ನಾನು ದೋಸೆ ಬಲಂತ ಮಾಡೋಕ್ಕೋಗಲ್ಲ. ಈಗ ಚಿಂತೆ ಎಲ್ಲಿ ಹೇಳಿ, ಇನ್ನೊಂದು ಗಂಟೆ ಟೈಮ್ ಆಯ್ತದೆ, ಸರಿ ಅಂತ ಅಂದು ಒಂದೇ ಮಾತಿಗೆ ಹಾಗೋಗ್ಬಿಟ್ಟು 2 ದೋಸೆ ತೊಗೊಂಡಿದ್ದಂಥದ್ದು. ತುಂಬಾ ಚೆನ್ನಾಗಿತ್ತು, ನೀವು ನೋಡಿರಲ್ಲ, ಅಲ್ಟಿಮೇಟ್ ಆಗಿತ್ತು. ಟೇಸ್ಟು ಚೆನ್ನಾಗಿತ್ತು, ಹೊಟ್ಟೆ ತುಂಬ ತಿಂದ್ವಿ. ಗರಿ ಗರಿ ಆಗಿತ್ತು, ಕ್ರಿಸ್ಪಿಯಾಗಿತ್ತು. ಇಲ್ಲೆಲ್ಲ ಒಂದು ಕಡೆ ನೋಡ್ತಿ ಎಲ್ಲಿ ತಿಂದ್ರೂ ಎಷ್ಟು ಗೊತ್ತಾ, ಈ ಒಂದು ಮಳ ಹೂವನು ಇಷ್ಟು ಮಳದಾಗ ಅರ್ಧ ಉದ್ದ ಇರಲ್ಲ, ಇಷ್ಟು ಉದ್ದ ಇರಲ್ಲ, ಅಷ್ಟಿರುತ್ತೆ ದೋಸೆ. ಯಪ್ಪ ಹೆಂಗೆ ತಿನ್ನೋದು ಫ್ರೆಂಡ್ಸ್, ಅದು ಎಷ್ಟು ದುಡ್ಡು, 60, 70, 80, 90, 100 ಅಂದ್ಬಿಡ್ತಾರೆ. ಅದಕ್ಕೆ ಒಂದೊಂದಕ್ಕೆ ನನಗೆ ಎಲ್ಲೆಲ್ಲಿ ಯಾವ ಥರ ರೇಟ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಬೈ ಮಾಡಿದ್ರೆ ತೊಗೊಂಡ್ರೆ ಒಂದು ಮಸಾಲೆ ದೋಸೆ ಅಂತ ತೊಗೊಂಡ್ರೆ ಒಂದು 70, 80 ಎಲ್ಲ ಇರುತ್ತೆ. ಬೆಣ್ಣೆ ಮಸಾಲೆ ದೋಸೆ ಎಲ್ಲ ಇರುತ್ತೆ. ಹಂಗಾಗಿ ನಾನು ಇಲ್ಲಿ ಎಷ್ಟಾಯ್ತು ಗೊತ್ತಿಲ್ಲ, ಬಿಲ್ಲು ಕೇಳಿಲ್ಲ ಎಷ್ಟು ಏನೋ ಅಂತೇಳಿ 2 ತಗೊಂಡು ತಿಂದಿದ್ದಂಥದ್ದು. ಆಮೇಲೆ ಏನು ಊಟ ಮಾಡಲಿಲ್ಲ, ಅದು ನಾನು ನೇತಾಡ್ತಾ ಇದ್ದೆ ಮನೆಯಲ್ಲಿ, ಅಲ್ಲಿ ಕೊಟ್ರಲ್ವ ಹೂವು ಅದು. ಇವಾಗ ಇನ್ನೂ ಏನೇ ತಂದಿದ್ದೀನಿ ಅಂತ ತೋರಿಸ್ತೀನಿ. ಹಾಲು ಎತ್ತಿಟ್ಬಿಟ್ಟಿದ್ದಾಳೆ ಫ್ರೆಂಡ್ಸ್, ಜಿಲೇಬಿ ಎಲ್ಲ ತೊಗೊಂಬಂದಿದ್ದೆ ನೋಡಿ. ಇದರಲ್ಲಿ ಇದೆ ಅನ್ಸುತ್ತೆ, ಇದರಲ್ಲೆಲ್ಲ ಜಿಲೇಬಿ, ಆಮೇಲೆ ಬನ್ನು ನೋಡಿ ಏನೇನೋ ತೊಗೊಂಬಂದಿದೆ. ಕಾಫಿ ಪೌಡ್ರು, ಬೂಸ್ಟು. ಇವಾಗ ಅದನ್ನು ತಿಂದರೆ ನಾವು ಮಲ್ಕೊಳ್ಳೋದು, ನಮ್ಮ ಕೈಲಿ ಅಡುಗೆ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲ ಬೂಸ್ಟು ತೊಗೊಂಬಂದಿರೋದು, ಇಷ್ಟೆಲ್ಲ ತೊಗೊಂಬಂದಿದ್ದೆ. ಅದನ್ನೆಲ್ಲ ಸೆಕ್ರೇಟ್ ಮಾಡಿಬಿಟ್ಟಿದ್ದಾಳೆ, ಸೆಕ್ರೇಟು. ಹಾಗಾಗಿ ನಮಗೇನು ತೋರಿಸೋದಕ್ಕೆ ಆಗ್ತಾಯಿಲ್ಲ. ಇದ್ದಿದ್ದ ಮೇಲೆ ಏನಿದೆ ತೋರಿಸ್ತೀನಿ. ಫಸ್ಟಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು, ಮಾವಿನ ತಂದಿಲ್ಲ ನೋಡಿ, ಮಾವಿನ ತಂದೆ ಅಂತ ಕನ್ವರ್ಸ್ಕೊಂತವಳು. ಮಾವಿನ ಕೇಳಿದೆ, ಮಾವಿನ ಇಲ್ಲಿ ಬಾಳೆಹಣ್ಣು ತಂದಿದ್ದು, ಮಾವಿನ ತರಲಿಲ್ಲ. ಮಾವಿನ ಹಣ್ಣು 100 ರೂಪಾಯಿ 2 kg ಅಂದರು. ಅವು ಯಾಕೋ ಇಷ್ಟ ಆಗಲಿಲ್ಲ. ಬಾದಾಮ್ ಪುರಿ ಮತ್ತು ಅದೆಂಥದ್ದು ಮಲ್ಗೋಬಾ ಅವೆಲ್ಲ ಇರ್ತವೆ, ಸೊಕ್ಕೋತಾಗಿರ್ತವೆ. ಅವೆಲ್ಲ ತುಂಬ ಚೆನ್ನಾಗಿರ್ತವೆ. ಹಣ್ಣು ಹೆಂಗಿರ್ತಾವೆ ಗೊತ್ತಾ, ಅಂಶನೇ ಇರೋಲ್ಲ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ಅದು ತೊಗೋಬೇಕು ಅಂತ ಮನಸ್ಸಲ್ಲಿತ್ತು. ಇಲ್ಲೆಲ್ಲ ಸಿಕ್ಕರೂ ಕೂಡ 100 ರೂಪಾಯಿಗೆ 1 kg ಅಥವಾ 70-80 ರೂಪಾಯಿ ಇರುತ್ತೆ. ಅದಂತೂ ಟೇಸ್ಟ್ ಇಲ್ಲ. ಬೇರೆ 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 ಹೆಸರು ಹೇಳಿದ್ರು ನಂಗೆ ಯಾಕೋ ಇಷ್ಟ ಆಗಲಿಲ್ಲ, ಬಿಟ್ಟೆ. ಬಾದಾಮ್ ಪುರಿ ಅದು ಬರುತ್ತಲ್ಲ, ಮತ್ತು ಮಲ್ಗೊಬ್ಬ ಮಾವಿನ ಇನ್ನೂ ಹೈ ಕ್ವಾಲಿಟಿದಿರುತ್ತೆ. ಅದಾದರೆ ತೊಗೊಂಬರ್ಬೇಕು. ಯಾವಾಗಾದರೂ ಎಲ್ಲಾದರೂ ಹೋದರೆ, ಸಿಗೋಂಥ ಜಾಗಕ್ಕೆ ಹೋದರೆ ತೊಗೊಂಬರ್ತೀನಿ. ಇಲ್ಲ ಅಂದರೆ ಅಂತೇಳಿ ಬಂದೆ. ಕುಕ್ಕನಿಗೆ ಹಾಲು ಕಾಯಿಸ್ಕೊಟ್ಟು, ಬ್ರೆಡ್ ತಂದು ಕೊಟ್ಟು, ಬ್ರೆಡ್ ಇದೆ ತಂದು ಕೊಟ್ಟು, ಅದನ್ನು ಅವಳಿಗೆ ತಿನ್ನಿಸಿ ನಾನು ಕೂಡ ತಿನ್ನಿ ಸ್ವಲ್ಪ ಭಾಜ್ಕೋಬೇಕು. ಫಸ್ಟು ಸ್ವಲ್ಪ ರೆಸ್ಟ್ ಮಾಡುವ. ಹಾಲು ಕಾಯಿಸ್ಕೊಬಲ್ಲ, ಕಾಪಿ ಮಾಡೋದು ವೆಲ್ಕಮ್ ಮಾಡ್ಬಿಡ್ತಿದ್ದೆ. ಬೇಳೆ ಹಿಂಗೆ ಅಂತಿತ್ತು ನೋಡು. ಏನು ಖುಷಿ ಆಗೈತೆ ಗೋತಿ ಫ್ರೆಂಡ್ಸ್. ಇವಾಗ ಅಡುಗೆ ಮಾಡೋದಕ್ಕೆ ಆಗದೆ ಪಾದವನ್ನು ನೋವುಗೊಳಿಸಿಕೊಂಡು ಈ ಒಂದು ಆಟವನ್ನು ಆಡುತ್ತಿದ್ದೇವೆ, ನನ್ನ ಒಂದು ಮಗಳು. ನಾನು ನನ್ನ ಕನಸು ಅನ್ನಂಗಾಯಿತು. ಕನಸಿ ನಮ್ಮದು ಕನಸಿನ ಮಗು ಆದ್ಮೇಲೆ ಈ ಮಗು ಆದ್ಮೇಲೆ ನಮಗಿವತ್ತು ಕಾಪಿನೇ ಊಟನೇ ಕಾಪಿ, ಊಟ. ನಿಂಗೆ ಬಡ್ ಕೊಡ್ತೀನಿ, ನಿಂಗೆ ಬಡ್ಡು ಹೇಳ್ಬೇಕು ಅಂದರೆ ನಾವು ಬ್ರೆಡ್ಡು ತಿನ್ನಲ್ಲ, ಆದರೂ ಕೂಡ ಇವತ್ತು ಚಿಂಚಿನಿ ಗೊತ್ತಾ. ಅಮ್ಮ ನಂಗೆ ಈ ಥರ ಬಂದು ಇಷ್ಟನಾ? ಇಲ್ಲ, ಇದು ಇಷ್ಟ. ಪೋಂಡ್ ಬರ್ತದ. ಎಷ್ಟು ಚೆನ್ನಾಗಿದೆ ಈ ಸ್ಮೆಲ್ಲೇ ಒಂಥರ ಬ್ರೆಡ್ ಪೋಂಡ ಬರಲ್ಲ ಈ ಥರ ಸ್ಮೆಲ್ಲು ಅಲ್ವಾ? ಚೆನ್ನಾಗಿ ಫ್ರೆಶ್ ಆಗಿದೆ, ಸಕ್ಕರೆ ನೋಡು ಬಂಗಾರಪ್ಪ. ಎಲ್ಲಿ ಕೂಚಂಚು ನೀನು? ತೋರಿಸ್ಬೇಡ, ಸರಿ, ಇಲ್ಲ ಕಾಣ್ತಿಲ್ಲ. ಆಯ್ತು. ನಿನ್ನ ಮಡಿಲಲಿನ ಮಲಗುವಾಸೆ, ಮನದಲ್ಲಿನ ಕೋಸೆ, ನಿನ್ನ ಬಿಟ್ಟು ನಾನು ಎಲ್ಲೋವಲ್ಲ, ನೀನು ನನ್ನ ಜಗವೇ, ಕಾಣುವ ದೈವವೇ, ಓಕೆ ಫ್ರೆಂಡ್ಸ್,
ನೋಡ್ಕೊಂಬಂದ್ರಲ್ವಾ ಇವತ್ತಿನ ವ್ಲಾಗ್ ಇಷ್ಟನೇ. ಈ ವ್ಲಾಗ್ ಹೇಗೆ ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ಪಾಸಿಟಿವ್ ಆಗಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋವಂಥ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ, ಓಕೆನಾ ಅಂತ ಹೇಳ್ತಾ ಇನ್ನು ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ಕೊಡಿ, ಚೆನ್ನಾಗಿ ಓಡಿಸಿ ಫ್ರೆಂಡ್ಸ್. ಎಷ್ಟು ಹೇಳಿ ನಾನು, ಚೆನ್ನಾಗಿ ವ್ಯೂಸ್ ಕೊಡಿ ಪ್ಲೀಸ್, ವ್ಯೂಸ್ ಕೊಡಿ, ಬೇಜಾರ ಮಾಡಿಸ್ಬೇಡಿ ಫ್ರೆಂಡ್ಸ್, ಚೆನ್ನಾಗಿ ವ್ಯೂಸ್ ಕೊಡಿ, ಓಕೆನಾ. ಚೆನ್ನಾಗಿ ವ್ಯೂಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.